ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಹಲವಾರು ಬಾರಿ ಹಲವಾರು ಸಂಘಟನೆಗಳು ನಗರದಲ್ಲಿ ನಡೆಯುತ್ತಿದ್ದ ಅಕ್ರಮ ಗ್ಯಾಸ್ ಬಳಕೆ ಬಗ್ಗೆ ಮನವಿ ನೀಡಿದರೂ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದರಿಂದ ಇಂದು ಅಕ್ರಮ ಗ್ಯಾಸ್ ಸ್ಫೋಟದಿಂದಾಗಿ ಸಲ್ಮಾನ್ ಇನಾಮದಾರ್ ಎಂಬಾತನ ಪ್ರಾಣ ಹೋಗಿದೆ. ನಗರದ ಡಿಸಿ ಕಚೇರಿ ಎದುರು ಸಲ್ಮಾನ್ ಮೃತದೇಹ ಇಟ್ಟುಕೊಂಡು ಕುಟುಂಬಸ್ಥರು ಹಾಗೂ ಹಲವು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಬೇಕೇ ಬೇಕು. ಬರಲೇಬೇಕು. ಬರಲೇಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಬರಲೇಬೇಕು. ಬೇರೆ ತನಿಖೆ ಮಾಡಿದ್ರು ಕೂಡ ಏನೂ ಸಿಗಲ್ಲ ಸರ್. ಅವ್ರ ತಂದೆ ಬ್ಯಾಟ್ರಿ ಎಷ್ಟು ಅದಾರ, 8 ವರ್ಷದಿಂದ ಬ್ಯಾಟ್ರಿನಲ್ಲಿ ಅದಾರ. ಈಗ ಒಬ್ಬನೇ ದುಡ್ಡು ಹಿಂಗಾಯ್ತು. ನಾವು ಕೂಡ ನೋಡ್ತಾ ಇದೀವಿ. ಆದರೆ ಇದಕ್ಕೆ ನಮಗೆ ಬಂದದ್ದು ಉತ್ತರ ಏನಂದರೆ ಆಹಾರ ಇಲಾಖೆಯವರು ಮಹಾನಗರ ಪಾಲಿಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ. ಇದು ಒಟ್ಟು ಕೂಡ ಏನಾಗುತ್ತೆ ಸರ್, ಅಮಾಯಕರು ಇದಕ್ಕೆ ಬಲಿಪಶು ಆಗ್ತಾ ಇದ್ದಾರೆ. ಈಗ ನೋಡಿ, ಇದಕ್ಕಿಂತ ಮೊದಲು ಲಾಸ್ಟ್ ಆಗಿತ್ತು ಕಣ್ಣನ್ ನಗರದಲ್ಲಿ, ಅದನ್ನು ಇದೇ ರೀತಿ ಸೇಮ್ ಆಗಿತ್ತು. ಅವಾಗ ಸೇಮ್ ಆಗಿ ಈಗ ಇನ್ನು ಎಷ್ಟು ಜನ ಬಲಿ ತಗೋಬೇಕಂತ ಇವರು ಕಂಡುಕೊಂಡಿದ್ದಾರೆ ಅರ್ಥ. ಈಗ ನೋಡಿ, ಒಂದು ಫ್ಯಾಮಿಲಿನಲ್ಲಿ ಒಬ್ಬನೇ ಮಗ, ಈಗ ಫ್ಯಾಮಿಲಿದ ಗತಿ ಏನು? ಆ ಫ್ಯಾಮಿಲಿ ನಡೆಸೋರು ಯಾರು ಸರ್? ಈ ದಂಧೆ ಬಂದ್ ಆಗ್ಬೇಕು. ಎಷ್ಟು ಜನ ನಡೆಸ್ತಾ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗ್ಬೋದು. ಇದು ಒಂದು ಸರ್, ಈಗ ಇದು ಆಗ್ಬೇಕಂದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಸರ್. ಈ ಸಂಬಂಧಪಟ್ಟಂತೆ ಎಷ್ಟು ಅಧಿಕಾರಿಗಳಿದ್ದಾರೆ ಸರ್, ಆಕ್ಷನ್ ಆಗ್ಬೇಕು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಯಾಕಂದ್ರೆ ಇದು ಹತ್ಯೆ ಆಗಿದ್ದು, ಇದು ಮಾಡೋ ಕೇಸ್ ಅವ್ರ ಮೇಲೆ ಆಗ್ಬೇಕು ಸರ್. ಯಾಕಂದ್ರೆ ಇವ್ರು ಕೆಲಸ ಮಾಡೋರು ಇಲ್ಲ, ಕೆಲಸ ಮಾಡ್ತಿಲ್ಲ, ನೋ ಪ್ರಾಬ್ಲಮ್ ಸರ್. ಇವರು ತಪ್ಪು, ಆದ್ರೆ ಇವರು ಬಾಧ್ಯದವರು ಸರ್. ಈ ತರ ಆಗಿದೆ ಅಂದ್ರೆ ಅಮಾಯಕ ಸರ್ಕಾರ ಸಂಘಟನೆಗಳು ಹಲವಾರು ಆದಷ್ಟು ಯಾರು ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟವ್ರ ಮೇಲೆ ನಾವು ಎಡಿಸಿಯವ್ರ ಕರೆಸಿ ಮಾಡಿಸ್ತೀವಿ. ದಯಮಾಡಿ ಸಹಕಾರ ಮಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯ ಕರ್ನಾಟಕ. ಆದ್ರೂ ನಮ್ಮ ಸಮಾಜ ಈ ಪ್ರಾಬ್ಲಮ್ ಏನಿದೆ ಸರ್, ಇವತ್ತು ನಮ್ಮ ಮನೆ ಜೀವ ಹೋಗಿದೆ ಸರ್. ಈಗ
ಈಗ ವಿಜಯಪುರ ನಗರದಲ್ಲಿ ಸ್ವತಃ ನಮ್ಮ ಮಿನಿಸ್ಟರ್ ಆದಂಥ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ಇಲ್ಲಿಗಲ್ ರಿಫಿಲ್ ನಡೀತಾ ಇದೆ ಸರ್. ಇಷ್ಟು ಮಟ್ಟಿದ ಓಪನ್ ಆಗಿ ನಡೀತಾ ಇದೆ ಅಂದ್ರೆ ಸರ್ ನಮ್ಮ ನ್ಯಾಯ ಸಿಗೋ ಮಟ್ಟ ನಾವು ಸಿಗಲಿಲ್ಲ ಹೇಳಲ್ಲ ಸರ್. ಇದು ಜವಾಬ್ದಾರಿ ಯಾರು ಸರ್? ಫುಡ್ ಅಧಿಕಾರಿಗಳಿಗೆ ಭೇಟಿ ಆದಂದ್ರೆ ಅವ್ರೇನು ಹೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ, ಮಹಾನಗರ ಪಾಲಿಕಾದವ್ರ ಮೇಲೆ ಹಾಕ್ತಾರೆ, KBದವ್ರ ಮೇಲೆ ಹಾಕ್ತಾರೆ ಸರ್. ಇದು ಒಟ್ಟು ಕೂಡ ನಮಗೆ ನ್ಯಾಯ ಸಿಗಬೇಕಂದ್ರೆ ನಾವು ಪ್ರತಿಯೊಂದು ಡೋರ್ ಟು ಡೋರ್ ಅಡ್ಡಾಡ್ಕೊಂಡು ನಮ್ಮ ನ್ಯಾಯ ತೊಗೊಳಕ್ಕಾಗಲ್ಲ ಸರ್. ಇಲ್ಲೇ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಬಂದು ಜವಾಬ್ದಾರಿ DC ಸಾಹೇಬ್ ತೊಗೋಬೇಕು ಸರ್. ನಾವು ಅವ್ರಿಗೆ ಈಗ ನಾನಾ ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತೀನಿ ಸರ್. ನಾನು ತಗೋತೀನಿ. ಈಗ ಇವ್ರ ಫ್ಯಾಮಿಲಿ ಜವಾಬ್ದಾರಿ ನಾನು ಓಕೆ ಸರ್, ನಾನು ನಮ್ಮದೇ ಸರ್. ಈಗ ಇವ್ರ ಫ್ಯಾಮಿಲಿನಲ್ಲಿ ಒಬ್ಬನೇ ಮಗ ಸರ್. ಅವ್ರ ತಂದೆಯವರಿಗೆ ಹಾರ್ಟ್ ಇದೆ, BP ಶುಗರ್ ಇದೆ ಸರ್. 2 ಸಿಸ್ಟರ್ ಇದ್ದಾವೆ ಹಾಗೂ ಇವ್ರು ಎಲ್ಲ ಒಟ್ಟು ಎಲ್ಲ ಮನೆ ಇವರೇ ನಡೆಸ್ತೀವಿ ಸರ್. ಈಗ ಇವ್ರ ಮನೆ ಕಟ್ಟಿ ಯಾರು ಸರ್? ಯಾರು ನೋಡ್ಕೊಳ್ಳೋದು? ಅದರ ಜವಾಬ್ದಾರಿ ಯಾರು? ಇವರು ಗ್ಯಾಸ್ ಅಂಗಡಿಯಲ್ಲಿ ಇವ್ರು ಕೆಲಸ ಮಾಡ್ತಿದ್ದಂದ್ರೆ ಸರ್ ನಮ್ಗೆ ಯಾವುದು ನಿಮ್ಮ ಪರಿಹಾರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನಮ್ಮ ತಪ್ಪಿರುತ್ತೆ ಸರ್. ಈಗ ಇವ್ರು ಆ ಗ್ಯಾಸ್ ಅಂಗಡಿಯಲ್ಲಿ ಕೆಲಸ ಮಾಡೋಂಗಿಲ್ಲ, ಏನಿಲ್ಲ. ಇವತ್ತು ಆ ದಿವಸ ಅವ್ರದ್ದು 1 ತಾರೀಕಿಗೆ ಇವ್ರು ಸೂಟಿ ಇತ್ತು ಅಂತೇಳಿ ಅವರು ಬಂದಿದ್ರು ಸರ್. ಅಲ್ಲಿಂದ ಹೋಗ್ತಾ ಇದ್ದು ಒಂದು ಹೋಗುವಾಗ ಇನ್ಸಿಡೆನ್ಸ್ ಆಗಿದೆ ಸರ್. ಆ ಥರ ಈಗ ಇದಕ್ಕೆ ಇವ್ರ ಮನಿ ಆಗಲಿ ಅಥವಾ ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋಬೇಕು ಸರ್? ಅದ್ರ ಪ್ರಸ್ತಾಪ ಸಂಬಂಧ ತಾವು ಮನವಿ ಕೊಡ್ರಿ, ಇವರಿಗೆ ಪರಿಹಾರ ಸಂಬಂಧಪಟ್ಟಂಗೆ ಸರ್ DC ಸಾಹೇಬ್ರಿಗೆ ನಾವು ಕೊಡ್ತೀವಿ ಸರ್. DC ಸಾಹೇಬ್ ಬರ್ಬೇಕು ಸರ್. ಇಲ್ಲ ADC ಸಾಹೇಬ್ ಬಂದಿದ್ದಾರೆ, DC ಸಾಹೇಬ್ ಬಂದಿದ್ದಾರೆ ಸರ್. DC ಸಾಹೇಬ್ ಸರ್, ಯಾಕಂದ್ರೆ DC ಸಾಹೇಬ್ರಿಗೆ ಗೊತ್ತಿದೆ ಸರ್. ಅವರಿಗೆ ಕೇಳಿ ಸರ್. ಲಾಸ್ಟ್ ಟೈಮ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅವ್ರ ಕೈಲಿಂದ ಇದಕ್ಕೆ ಏನು ಪರಿಹಾರ ಕೊಡ್ಸೋಕ್ಕಾಗಲಿ ಅಥವಾ ಈಗ ದಂಧೆಗೆ ತಡೆ ಹಿಡೋಕ್ಕಾಗಲಿ ಅವ್ರ ಕೈಲಿ ಆಗಿಲ್ಲ ಸರ್. ಅವ್ರಿಗೆ ನಾವು ಕೊಟ್ಟಿದ್ದೀವಿ ಮನೆ. ಅವ್ರ ಜೊತೆ ಅರ್ಧ ತಾಸು ಚರ್ಚೆನೂ ಮಾಡಿದ್ದೀವಿ ಸರ್ ಇದರ ಬಗ್ಗೆ. ದಯವಿಟ್ಟು ಸರ್ ಅವ್ರ ಕೈಲಿ ಆಗಲ್ಲ. DC ಸಾಹೇಬ್ರೆ ಬರ್ಬೇಕು. ಅದರೆಲ್ಲ ಗೊತ್ತಿಲ್ಲ ನನಗೆ, ಅವರೇ ಬರ್ಬೇಕು ಸರ್. ಕೇಳಿ ಇಂಟಿಮೇಷನ್ ಅವ್ರ ಮೀಟಿಂಗ್ ಸಾಕಾಡಿ ಕಡೆ ಸರ್. 5 ನಿಮಿಷ ನಮ್ಮ ಕಡೆ ಬಂದು ಹೋಗಕ್ಕೆ ಅವ್ರ ಹೆಡ್ ಕ್ವಾರ್ಟರ್ ಅದಾರಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಅಂತೂ ಇಲ್ಲ ಸರ್. ಅವರು ಎಲ್ಲಿದ್ದಾರೆ ಅವ್ರಿಗೆ ಗೊತ್ತು ಮಾಡ್ಕೊಳ್ಳಿ ಸರ್. ಅವ್ರ ಸಂಬಂಧಪಟ್ಟ ಅವ್ರು ಕರೆಸ್ಬೇಕು. ಯಾಕಂದ್ರೆ ಸರ್ ADC ಸಾಹೇಬ್ ಆಲ್ರೆಡಿ 4 ಸಲ ಸಾಯಂಕಾಲ ಮಟ್ಟ ಬರಲಿ ಸರ್. ನಾವು ವೇಟ್ ಮಾಡ್ತೀವಿ ಸರ್. ಕೈ ಮಾಡಿ ಸರ್. ನೀವು ಪ್ರತಿ ಸಲ ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಸರ್. ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಸರ್. ನೀವು ಏನು ಗೋಲ್ಗುಮಟ್ ಸ್ಟೇಷನ್ ಬಂದಿದ್ದೀರಿ, ಆವಾಗಿಂದ ಗೋಲ್ಗುಮಟ್ ಲಿಮಿಟ್ನಲ್ಲಿ ಗ್ರಾಮ್ ಕಡಿಮೆ ಆಗಿತ್ತೆ. ನಾವು ನಿಮ್ಗೆ ಇದು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆದರೆ ಈ ವಿಷಯನಲ್ಲೇ ಸರ್ ದಯವಿಟ್ಟು ಸರ್ DC ಸಾಹೇಬ್ ಬರೋ ಮಟ್ಟ ನಾವು ಯಾಕಂದ್ರೆ ADC ಸಾಹೇಬ್ ಬಂದಿದ್ದಾರೆ, ಮಾತಾಡಿ ಸರ್. ಅವ್ರಿಗೆ ಮಾತಾಡಿ ಸರ್. DC ಸಾಹೇಬ್ ಸಪ್ಲೈ ಮಾಡ್ತಾನ ಅವ್ನು ಹಿಡಿದ್ರಿ ಅವ್ನ ಸರ್. ಹೋರಾಟ ಸರ್ ಪಾಟೀಲ್ ಸರ್ ಮುಂದೆ ಕೂತ ನಾನು 10 ಸರ್ತಿ ಚರ್ಚೆ ಮಾಡೀನಿ ಸರ್. ತಾವೇನ್ ಹೇಳಿದ್ರಿ? ಚರ್ಚೆ ಮಾಡೀನಿ ಇದ್ರ ಬಗ್ಗೆ. ಇದು ನಾವು ಸೀಲ್ ಮಾಡಕ್ ಬರಂಗಿಲ್ಲ, ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಇದು ನೀವು ಹೇಳಿರಲ್ಲ. 1 ತಿಂಗಳಲ್ಲಿ ನಾವು 13 FIRs ಬುಕ್ ಮಾಡಿದೀವಿ ಸರ್. ಬಟ್ ಏನಾಗಿದೆ, ಇದನ್ನ ಕಂಟಿನ್ಯೂಸ್ ಆಗಿ ಇದು ಪ್ಲೇಸಸ್ ಚೇಂಜ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲವರೆಗೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ನಮ್ಮ ಸಿಟಿಯಲ್ಲಿ ಎಲ್ಲ ಮಾಡ್ತಾ ಇದೀವಿ. ಹೌದಾ? ಈಗ ಸೇಲ್ಸ್ ಆಫೀಸರ್ ಕೂಡ ಬರಕ್ ಹೇಳಿ ನಾನು ರಿವರ್ಸ್ ಫುಡ್ ಇನ್ಸ್ಪೆಕ್ಟರ್ ಯಾವ್ದು ಕ್ರಮ ತಗೊಂಡ್ರಿ? ಯಾರ ಮಗ ನೀವು ಯಾಕೆ ಸರ್? ಯಾಕೆ ತಗೊಂಡ್ರಿ ನೀವು? ಕ್ರಮ ಅಂದ್ರೆ FIR ಆಗುತ್ತೆ. ಏನ್ FIR ಮಾಡಿ ಸರ್ ನೀವು? ಅಂಗಡಿ ಸೀದಾ ಆ ಡೆಮಾಲಿಶ್ ಮಾಡಕ್ ಏನಾಗತ್ತೆ ಸರ್ ಅವ್ರನ್ನ? ಈಗ ಏನಿದೆ, ನಾವು ಆ ಡೆಮಾಲಿಷನ್ ಮಾಡಲಿಕ್ಕೆ ಕಮಿಷನರ್ JM ರೋಡ್ ಅಲ್ಲೇ ಅಂಗಡಿ ಅಂತೆಲ್ಲ ರೀ ಅವ್ರ ಅಕ್ರಮ ಅಂಗಡಿನೇ ಬಸ್ಟ್ ಆಗಿದೆ ಸರ್. ಆ ಅಂಗಡಿನ ಬಸ್ಟ್ ಆಗೈತಿ ಸರ್. ನಿಮ್ಗೆ ನಾವು ರಾಷ್ಟ್ರೀಯ ಮೂಕನಾಯಕ ಸಂಘಟನೆಯಿಂದ ಇದ್ರ ಸಲಂದ 10 ಸಲ ಕೊಟ್ಟೇವೆ. ಅದಕ್ಕೂ ಎಕ್ಷನ್ ತೋಲಿಲ್ರಿ. ಈಗ ಇಂತ ಘಟನೆ ಆದ ಕ್ರೈಮ್ ಮಾಡೋದು ಸರ್. ಇದು ಗ್ಯಾಸಿಂದ ಇದು ಬಂದ್ ಮಾಡತ್ತ ಕೊಟ್ಟಿದ್ದೇವೆ ಸರ್. ಕೇಳ್ರಿ ದಯವಿಟ್ಟು ಎಲ್ಲಾರು ಹಿರಿಯರಿಗೆ ಇಲ್ಲ ಕೇಳ್ರಿ. ರಾಷ್ಟ್ರೀಯ ಮೂಕನಾಯಕ ಸಂಘಟನೆ ಸರ್. ಈಗ ಕೊಟ್ಟಿದ್ದೀರಿ ಮಾಡಿದ್ರೆ ನಿಮಗ ಜೀವ ಹೋಗ್ಯದ ಮಾಡಿದ ಅನ್ನೋದ ನನಗೂ ಅಳಕದ. ಅದನ್ನ ಇಲ್ಲ ಅಂತ ಹೇಳಂಗಿಲ್ಲ. ದಯವಿಟ್ಟು ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ವತಿಯಿಂದ ನಾನು ಮನವಿ ಮಾಡ್ಬೇಕು ಸರ್. ಡಿಸಿಷನ್ ತಗೋತೀರಿ ಸರ್? ಇಲ್ರಿ ಡಿಸಿಷನ್ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲ ಮನುಷ್ಯರದೀವಿ. ದಯವಿಟ್ಟು ಶವ ಸಂಸ್ಕಾರ ಮುಗಿಸ್ರಿ. ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಬರ್ರಿ ಸಾಹೇಬ್ ಮಾತಾಡಿದ್ರಿ. ನಾವು ಶವ ಎತ್ತೀವಿ. ಈಗ ಇನ್ ಕೇಸ್
ಸರ್ಕಾರದಿಂದ ಬರುದು ಅನುದಾನ ಆಗ್ಲಿ ಅಥವಾ ಇವರಿಗೆ ನ್ಯಾಯ ಸಿಗುದು ಅದು ಯಾವ ತರ ಇದೆ ಅಂತ ನಮ್ ಸಂಘಟನೆದವ್ರಿಗೆ ಗೊತ್ತಿದೆ. ಇದು ನನ್ನ ಫ್ಯಾಮಿಲಿ ಕೇಸ್ ಸರ್. ಇನ್ ಕೇಸ್ ಈಗ ನಾವ್ ಇಲ್ಲಿಂದ ಎತ್ತೀವಿ, ನಮ್ಗೆ ಲಘು ಪರಿಹಾರ ಸಿಗಲ್ಲ, ನಮ್ಗೆ ಗೊತ್ತೈತಿ ಸರ್. ಇದಕ್ ನ್ಯಾಯ ಸಿಗಂಗಿಲ್ಲ, ನಮ್ಗೆ ಗೊತ್ತೈತಿ. ಯಾವಾಗ ತನಕ ಬಂದ್ ಡಿ ಸಿ ಸಾಹೇಬ್ರ ಅದಕ್ಕೆ ಅನುಮತಿ ಕೊಡಂಗಿಲ್ಲ, ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ, ಅವಾಗ ತನಕ ಸರ್ ದಯಮಾಡಿ ಸರ್ ಒಂದ್ ನಿಮಿಷ ರೈಟಿಂಗ್ ನಾಗ ಕೊಡ್ರಿ. ಬರೀ ಮಾತ್ ನಾವು ನೋಡಿ ಸರ್ ಬಾಯಿ ರಿಕ್ವೆಸ್ಟ್ ಯಾಕಂದ್ರ ಮಹಾನಗರ ಪಾಲಿಕೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಗೆ ನಿಲ್ತೀನಿ. ನಾನು ಅದನ್ನ ಮಾತಾಡಂಗಿಲ್ಲ. ಸಾಹೇಬ್ರಿಗೆ ಮಾತಾಡಿದೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಸುಳ್ಳು ಹೇಳಿದ್ರೆ ಏನು ಅರ್ಥ ಇಲ್ಲ. ಒಬ್ಬ ಅಧಿಕಾರಿಯಾಗಿ ನಾನು ಸುಳ್ಳು ಹೇಳಕ್ ಬರಂಗಿಲ್ಲ. ಮಾತಾಡಿದೀನಿ. ದಯವಿಟ್ಟು ಶಿವ ಸಂಸ್ಕಾರ ಮುಗಿಸ್ರಿ, ತಮ್ಮ ರಿಪ್ರೆಸೆಂಟೇಟಿವ್ ಬರ್ರಿ, ನಾನು ಮಾತಾಡ್ತೀನಿ. ರಿಪ್ರೆಸೆಂಟೇಟಿವ್ ಸರ್, ಇನ್ನೊಂದ್ ಮಾತ್, ಇವ್ರ ಪರವಾಗಿ ನಾವ್ ಯಾರು ಮಾತಾಡಂಗ, ಅವ್ರ ಫ್ಯಾಮಿಲಿದವ್ರ ಜೊತೆ ನೀವು ಡೈರೆಕ್ಟ್ ಮಾತಾಡ್ಬೇಕು, ಅವ್ರ ತಂದೆ ಜೊತೆನೆ ಮಾತಾಡ್ಬೇಕು, ಅವ್ರ ಒಂದ್ ನಿಮಿಷ ರೀ, ಅವ್ರ ತಾಯಿ ಜೊತೆನೆ ಮಾತಾಡ್ಬೇಕು. ನಮ್ ಫ್ಯಾಮಿಲಿ ಇದೆ, ಬಟ್ ನಾವ್ ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಲ್ಲ. ನಾವ್ ಅವ್ರಿಗೆ ನ್ಯಾಯ ಕೊಡ್ಸೋದು ಅಷ್ಟೇ ನಮ್ ಜವಾಬ್ದಾರಿ ಐತಿ. ಬಟ್ ಅವ್ರ ಜೊತೆ ರಿಪ್ರೆಸೆಂಟೇಟಿವ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ತಾಯಿ ಜೊತೆನೆ ಮಾತಾಡ್ಬೇಕು, ಅವ್ರ ತಂದೆ ಜೊತೆನೆ ಮಾತಾಡ್ಬೇಕು ಸರ್. ಈಗ ಅವ್ರ ಪರಿಸ್ಥಿತಿ ತಾವ್ ಇಲ್ಲೇ ಮುಂದ್ ನಿಂತ್ಕೊಂಡು ನೋಡ್ಬೇಕು ಸರ್. ಸರ್ ಇದು 2ನೇ ಕೇಸ್ ಸರ್. ಸರ್ ಇದು 2ನೇ ಕೇಸ್ ವಿಜಯಪುರ ನಗರದಲ್ಲಿ ನಡೀತದೆ. 2ನೇ ಕೇಸ್ ಸರ್. ಅಲ್ಟಿಮೇಟ್ಲಿ ನಿಮ್ದು ಏನ್ ಅಪ್ಲಿಕೇಶನ್ಸ್ ಬರ್ತವೆ, FIR ಆಗಿದಾವೆ. ಆ FIR ಡೀಟೇಲ್ಸ್ ಕೂಡ ಕೊಡ್ತೀನಿ. ಎರಡನೇದು ಏನು ಅಂತಂದ್ರೆ, ಆ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ಲಿಕ್ಕೆ ಯಾವ್ಯಾವ ಎಲ್ಲೆಲ್ಲಿ ಅನಧಿಕೃತ ಅದಾವಲ್ಲ, ಕಾರ್ಪೊರೇಷನ್ ಕಮಿಷನರ್ ಕೂಡ ಬರ್ದಿದೀವಿ, ವಿತ್ ಲೊಕೇಶನ್, ವಿತ್ ಫೋಟೋಸ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್. ಅಂಡ್ ಮೂರನೇದು ಏನು ಅಂತಂದ್ರೆ, ಆ ಯಾವ ಒಂದು ಅಂಗಡಿ ಎಲೆಕ್ಟ್ರಿಸಿಟಿ ಕಟ್ ಮಾಡ್ಲಿಕ್ಕೆ ಹೆಸ್ಕಾಂ ಡಬ್ಲ್ಯೂ ಅವ್ರಿಗೆ ಕೂಡ ಲೆಟರ್ ಬರ್ದಿದೀವಿ. ಮತ್ ಯಾವುದೇ ಸಮಯದಲ್ಲಿ ಕೂಡ ನಾವು ಕರೆದಾಗ ಸಹಕಾರ ಕೊಡಬೇಕು ಅಂಡ್ ಸೆಕ್ಯೂರಿಟಿ ಕೊಡ್ಬೇಕಂತ ಪೊಲೀಸ್ ಇಲಾಖೆ ಕೂಡ SP ಅವ್ರಿಗೆ ಕೂಡ ಬರ್ದಿದೀವಿ. ಇಷ್ಟೆಲ್ಲ ಮಾಡಿದೀವಿ. ಹೋದ ತಿಂಗಳು ಅಂದ್ರೆ ಏಪ್ರಿಲ್ ಅಲ್ಲಿ ಏನು ಅಂತಂದ್ರೆ, ನಾವು 1ನೇ ತಾರೀಕಿಂದ 30ನೇ ತಾರೀಕುವರೆಗೆ 13 ಕೇಸ್ ಬುಕ್ ಆಗಿದೆ. FIR ಆಗ್ತದೆ. FIR ಆದ್ಮೇಲೆ ಅದು ಮುಂದದ ಏನಂತಂದ್ರೆ ಸಿಲಿಂಡರ್ ಸೀಸ್ ಆ ಒಂದು ವ್ಯಕ್ತಿಗಳನ್ನ ಅರೆಸ್ಟ್ ಆಗ್ತದೆ. ಸೊ ಇದು ಪ್ರೊಸೀಜರ್ ಇದೆ ನಮ್ಗೆ ಸರ್. ನಿಮ್ ಪ್ರೊಸೀಜರ್ ಈಗ ಆಯ್ತು, ಮುಗೀತು ಸರ್. ನಿಮ್ ಪ್ರೊಸೀಜರ್ ಪ್ರಕಾರ ಗ್ಯಾಸ್ ಸೀಸ್ ಮಾಡ್ತೀವಿ, ಅದು ಮಾಡ್ತೀವಿ ಸರ್. ಈಗ ಇಲ್ಲಿಗಲ್ ವಹಿಸ್ಬೇಡು ಸರ್. ನೀವು ಅದಕ್ಕೆ ಆಯ್ತು ಸರ್ ಅಂತ ಹೇಳಿದೀನಿ. ಈಗ ನನ್ ಬರಕ್ ಆಗೋಲ್ಲ ಅಂತ ಹೇಳಂತ ಹೇಳಿದಾರೆ ಸರ್. ನಾನು ಮಾನವೀಯತೆ ದೃಷ್ಟಿಯಿಂದ ಸೇವಟ ಮಾಡೋದು ಸರಿಯಲ್ಲ. ನೀವು ಬರ್ರಿ, ನನ್ನ ಜವಾಬ್ದಾರಿ ಸಾರ್ ಭೇಟಿ ಮಾಡ್ತದ ಅಂತ ಹೇಳ್ತಾರೆ ಸರ್. ಮಾನವನೇ ಹೋದ್ಮೇಲೆ ಮಾನವತೆ ಏನು ಮುಂದೆ ನೆಕ್ಸ್ಟ್ ಸರ್. ನೀವು ಸ್ಟ್ರಿಕ್ಟ್ ಆಗಿ ಸರ್, ನೀವು ಸ್ಟ್ರಿಕ್ಟ್ ಆಗಿ ಕ್ರಮ ತೆಗೆದುಕೊಂಡ್ರೆ ಇವತ್ತಿನ ದಿವಸ ಇದು ಹಾಕಿದ್ದಿಲ್ಲ. ಈ ಇಲಾಖೆ ಒಳಗೆ ನಡೆದಿರ್ತಕ್ಕಂಥ ಭ್ರಷ್ಟತೆಯನ್ನು ಹೊರಗೆ ತೆಗಿಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು, ಆಮೇಲೆ ಮೃತ ಆಗಿರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಸಿಗ್ಬೇಕು. ಅವೆಲ್ಲ 1 ದಿವಸ 2 ದಿವಸದಾಗ ಆಗುವಲ್ಲ, ಅರ್ಥ ಆಯ್ತಾ? ಅದಕ್ಕೆ ಟೈಮ್ ಬೇಕಾಗುತ್ತೆ. ಎಲ್ಲದಕ್ಕೊಂದು ಅದಕ್ಕೆ ಮೊದ್ಲೇ ಕೊಟ್ಟಾರ ಸರ್. ಎಲ್ಲದಕ್ಕೊಂದು ರೀತಿ ರಿವಾಜು ಇರುತ್ತೆ. ಅದನ್ನ ಮಾಡೋಣ. ನೀವು ಏನೇನ್ ಹೇಳಿದ್ರಿ ಎಲ್ಲ ಒಂದೊಂದು ನಿಮ್ ಡಿಮಾಂಡ್ ಏನೋ ಹಾಕಿ ಒಂದು ಮನವಿ ಕೊಟ್ರೆ ಅದನ್ನೆಲ್ಲ ಮಾಡೋಣ ಅಂತ. ಜನ ಇಟ್ಕೊಂಡಿದ್ರೆ ಮಾಡೋದು ಚಲೋ ಅಲ್ಲ. ಅದು DC ಆಫೀಸ್ ಸರ್. 4 ವರ್ಷ ನೀವು ಸ್ಟ್ರಿಕ್ಟ್ ಆಗಿ ಅದು ರೇಡ್ ಹಾಕಿ ಬಂದ್ ಮಾಡಿದ್ರೆ ಇದು ಎಲ್ಲ ಯಾಕೆ ಹಾಕಿತ್ತು ಸರ್? ಇವೆಲ್ಲ ಮನ್ವಿಗೆಲ್ಲ ರದ್ದಿ ಒಳಗೆ ಹೋಗ್ತಾ ಗೊತ್ತದ ನಮ್ಗೆ. ಎಲ್ಲ ವೇಸ್ಟ್ ಬಾಕ್ಸ್ ದಾಗ ಹಾಕ್ತಾರ, ಗೊತ್ತದ ನಮ್ಗೆ. ಅದು ಹಳೆ ಸಾಕಷ್ಟು ಮನವಿ ತಗೋತಾರ ಸರ್. ಅವ್ರು ಬರುವವರೆಗೆ ವೇಟ್ ಮಾಡ್ತೀವಿ. ಬೇರೆ ಕೆಲಸದಾಗ ರೆವೆನ್ಯೂ ಮಿನಿಸ್ಟರ್ ಬರಾಕತ್ತಾರ. ಆಯ್ತು, ಅವ್ರು ಬರೋ ತನಕ ವೇಟ್ ಮಾಡ್ತೀವಿ ಸರ್. ಅದ್ರ ಸಂಬಂಧ ಮುಂದೆಲ್ಲ DC ಹಂಗ DC ಇರ್ಲಿ ಸರ್. ಅದು ಏನಾಗಿದೆ ಸರ್? ಸಮಸ್ಯೆನ ಮಾಡ್ತಾ बच्चे के साथ नहीं हुआ, क्या गारंटी है? मानने वाला एक ಆಮೇಲೆ ಇದು ಗ್ಯಾಸ್ ಲೀಕ್ ಆಗಿದ್ದಾಗಿದ್ದು ಆಗಿದೆ, ಇವ ಡೆತ್ ಆದ್ಮೇಲೂ ಆಗಿದೆ. 3 ಸ್ಟೇಜ್ FIR ಆಗ್ಯಾವ. ಅದು ಒಮ್ಮಕ್ಲೆ ಹಂಗೆ ಮಾಡಕ್ ಬರೋದಿಲ್ಲ. ಯಾವ್ಯಾವ ಸ್ಟೇಜ್ನಾಗ ಏನಿರುತ್ತೆ ಅದನ್ನ ಮಾಡ್ಬೇಕಂತ ಆ ಟೈಪ್ FIR ಆಗೈತೆ. FIR ತಲೆಗೆ ಸದ್ಯ ತರಿಸ್ಕೊಡ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ, ವಿಜಯಪುರ ನಗರದಲ್ಲಿ ಗಲ್ಲಿ
ಎಲ್ಲಿ ಓಣಿ ಓಣಿಲಿ ನಿನಗೊಂದು ಈಗ ಇದನ್ನ ಕೊಟ್ಟೆ ನಾವು ಏನು 19 FIR ಮಾಡಿದ್ದೆ ಅವನು ಮಾಡಿದ್ದೆ ಇವ್ರ ಇಲಾಖೆ ನಡಿಬೇಕಾದ್ರೆ ಮಂತ್ಲಿ ಹೋಗಲ್ಲ ಇವೆಲ್ಲ ಪ್ರಾಬ್ಲಮ್ ಇಲ್ಲಿಕಂದ್ರೆ ಯಾವಾಗ ಇಲ್ಲ ಹೋಗ್ತಾವ್ರಿ ಎಂತ ನಾವು ಹೇಳೋ ಕೊತ್ತಿಸಿಂದ ಇದ್ರ ದಶಿಂದ ಹೋಗಿ ಬಿಡ್ಕೊಂಡು ಹೇಳೇವ್ ನಾವು ಆದ್ರೂ ಆಕ್ಷನ್ ತಗೊಳ್ಳಲ್ಲ ಅರ್ಥ ಏನಿದ್ರ ಅರ್ಥ ಅಧಿಕಾರಿಗಳಿದ್ದೇನು ಉಪಯೋಗ ಅನಾಹುತ ಬಲಿ ತಗೊಳ್ತಾನ ಅನ್ನೋ ಅದ್ರ ಬಗ್ಗೆ ಆಕ್ಷನ್ ಇಲ್ಲ ಅಂದ್ರೆ ಹೆಂಗ ರೂಲ್ ಪ್ರೇಯರ್ ಹೆಂಗ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಫಿಯಾ ಆಯ್ತು FIR ಆಯ್ತು ಅದಾಯ್ತು ಇದಕ್ಕಿಂತ ಇವ್ರಿಗೆ ಏನ್ ಪರಿಹಾರ ಸಿಗ್ತದೆ ಅದ್ರ ಬಗ್ಗೆ ಇದು ಮಾಡ್ಬೇಕ್ರಿ स्पॉट पर पैसा लावना अभी 11 दिन तक खाली FIR होती रहे 11 दिन तक खाली FIR होती रहे एक्शन हुआ नहीं कल रात में अरेस्ट हुआ क्या फायदा उस चीज का ಅದು ಬಿಟ್ಟು ನೀವು ಬರದ ಕೊಡ್ಬೇಕು ಈಗ ರೊಕ್ಕನ ಕೊಡ್ಬೇಕು ಅದನ್ನ ಕೊಡ್ಬೇಕು ಇದನ್ನ ಕೊಡ್ಬೇಕು ಅಂದ್ರೆ ಆಗೋದಲ್ಲ पैसा नहीं चाहिए पैसा पैसा नहीं चाहिए यार ಹೇಳರಿ ನಿಮ್ಗೆ ದುಡ್ಡು ಯಾರು ಹೇಳರಿ पैसे कौन चले पैसे की ಜುವಾ ಹೋಯ್ತು ರೊಕ್ಕ ಏನ್ ಮಾಡ್ಬೇಕು ನಾ ಪರಿಹಾರ ಅಂದ್ರೆ ಏನು ಪರಿಹಾರ ಅಂದ್ರೆ ಬಂದ್ ಮಾಡಿರಿ ಗ್ಯಾಸ್ ಏನದನ್ನ ಕ್ಲಿಯರ್ ಆಗಿ ಹೇಳಿ क्लियर ಹೇಳ್ದೆ डीसी सर आपको बात हमारा फैसला करने का ये बच्चा ऐसा है कमाने वाला एकला है क्या करे डीसी सर आना हमने जो बोला आज इन्हों के सहारा भी कल दूसरे नहीं बना तुम्हें आए बोले वो सर आए बोले वो सर हमें पैसे की बात नहीं है यहाँ पैसे की बात नहीं है यहाँ हमारी जान की बात है ಪರಿಹಾರ ಹೇಳ್ತೀರಿ ಒಬ್ರಿಗೆ ಪರಿಹಾರ ಕೊಡ್ಲೇಬೇಕು ಸರ್ ಪರಿಹಾರ ಅವನಿಗೆ ಏನು ಘೋಷಣೆ ಮಾಡ್ತೀವಿ ಪರಿಹಾರ ಕೊಡ್ರಿ ಆಮೇಲೆ ಈಗ ವ್ಯವಸ್ಥೆ ಬಂದ್ ಮಾಡ್ರಿ ಈ ಸದ್ಯ ಏನು ಗ್ಯಾಸ್ ನಡೆದೈತಿ ರಿಟರ್ನ್ ಆದ್ರೆ बंद ಮಾಡ್ಬೇಕು ವ್ಯವಸ್ಥೆ ಬೇಕು ಗ್ಯಾಸ್ ಬಂದು लोगों को 8 दिन गैस मिल ಅವ್ರು 2 ದಿನ ಬಗ್ಗೆ ಈಗ ನಮ್ಮ ಇಲಾಖೆಗೆ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟವರು ಸೇಲ್ಸ್ ಆಫೀಸರ್ ಸಂಬಂಧಪಟ್ಟ BPನೋ HPನೋ ಅಥವಾ IOCL ಇದು ಯಾವುದಿದೆಯಲ್ಲ ಆ ಕಂಪ್ನಿದು ಸೇಲ್ಸ್ ಮ್ಯಾನೇಜರ್ 3 ಸೇಲ್ಸ್ ಮ್ಯಾನೇಜರ್ಗೆ ಕೂಡ ನಾನು ಬೆಳಗ್ಗೆ ಮಾತಾಡಿದ್ದೆ ಈಗ ಅವರು ಇಬ್ಬರು ಗುಲ್ಬರ್ಗದಾಗಿದ್ದಾರೆ ಒಬ್ಬರು ಔಟ್ ಆಫ್ ಸ್ಟೇಟಲ್ಲಿದ್ದಾರೆ ಹೌದಾ ಅವ್ರು ಏನು ಹೇಳಿದರು ಇದ್ರ ರಿಲೇಟೆಡ್ FIR ಆಗಿದೆ ಸೊ FIR ಆಗಿತ್ತು ಅಂತಂದರೆ ಆ FIR ಬೇಸಿಸ್ ಮೇಲೆ ಅದು ಡೊಮ್ಯಾಸ್ಟಿಕಲ್ಲಿ ಆಗಿದೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಆಗಿದೆಯಲ್ಲ ಅದನ್ನು ತಿಳ್ಕೊಂಡು ಇಲ್ಲಿರೋ ಸಂಬಂಧಪಟ್ಟ ಡೀಲರ್ ಯಾರು ಇರ್ತಾರಲ್ಲ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಮೊನ್ನೆ ಒಂದು 2-3 ತಿಂಗಳ ಹಿಂದಗಡೆ ಮನೆಯಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು ಇದು ರಿಲೇಟೆಡ್ ಕಂಪೆನ್ಸೇಷನ್ ಕೂಡ ಅವ್ರಿಗೆ ಮಾತಾಡಲಿಕ್ಕೆ ಮೋಸ್ಟ್ಲಿ ಸಿಕ್ಕಿದೆ ಅವರು ಸೊ ಇದು ರಿಲೇಟೆಡ್ ಏನು ಅಂತಂದರೆ FIR ಆದಮೇಲೆ ಓಕೆ ಆ ಸಂಬಂಧಪಟ್ಟ ಡೀಲರು ಮತ್ತು ಸೇಲ್ಸ್ ಆಫೀಸರ್ದು ಒಬ್ಬ ರಿಪ್ರೆಸೆಂಟೇಟಿವ್ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಅದ್ರದ್ದು ಏನಿದೆ ಇನ್ಶೂರೆನ್ಸ್ ಕ್ಲೇಮ್ ರಿಲೇಟೆಡ್ ನಾವು ಮಾತಾಡ್ತೀವಿ ಸರ್ ಅಂತ ಹೇಳಿ ಈಗ ಅವರು ಗುಲ್ಬರ್ಗನಿಂದ ಇಲ್ಲಿಗೆ ಬರಲಿಕ್ಕೆ ಓಕೆ ಹೇಳಿದೆ ನಾನು ಮೋಸ್ಟ್ಲಿ ವಿಜಯಪುರ ನಗರದಲ್ಲಿ ಗ್ಯಾಸ್ ಯಾರು ನನ್ನ ಹತ್ರ ಆನ್ಸರ್ ಅಂದ್ರೆ FIRs ಅದಾವ ಕಂಟಿನ್ಯೂಸ್ ಆಗಿ ಆಕ್ಷನ್ ಅಂದ್ರೆ ಎಲ್ಲಾ ಸರ್ ನೀವು FIR ಮಾಡಿದ ಬಳಿಕ ಪೊಲೀಸರು ಕರ್ಕೊಂಡು ಹೋಗಿ ಆಕ್ಷನ್ ಮಾಡ್ಬೇಕು ಡೆಮಾಲಿಷ್ ಮಾಡಬೇಕು ಕರೆಂಟ್ ಕಟ್ ಮಾಡಿಸ್ಬೇಕು ಅದನ್ನೇ ಮತ್ತೆ ಕರೆಂಟು ಕಟ್ಟಿಲ್ಲ ಅದು ಬಿಲ್ಡಿಂಗು ಡೆಮಾಲಿಷ್ ಇಲ್ಲ ಅಂದ್ರೆ ಏನು FIR ಸರ್ ನನ್ನ ಪ್ರತಿಯೇನು ಸರ್ ನನ್ನ ಪ್ರತಿಯೇನು ಈಗ ನಾ ಕೊಡ್ತೈತಿ ಫಲಪದಿನ ಕೊಟ್ಟೇನಿ ಇವ್ರು ಕೊಟ್ಟೇನಿ ವಿಜಯಪುರ ನಗರದಾಗ ಯಾಕೆ ಗ್ಯಾಸ್ ಬಂದಾಗಿಲ್ಲ ನನ್ನ ಪ್ರತಿ ಐತಿ ಕೇಸ್ ಮಾಡ್ತಿರೋ ಬಿಡ್ತಿರೋ ಮುಂದೆ ವಿಚಾರ ಮಾಡೋಣ ಕೇಸರ ಮಾರ್ರಿ ಅವ್ರು ಏನಾರ ಮಾಡ್ರಿ ಜರ ಹಾಕ್ರಿ ಅದು ಬಂದಿಲ್ಲ ಸೌಮ್ಯಾಗ ಐತೆ ಗ್ಯಾಸ್ ಅದು ಯಾಕೆ ಬಂದಾಗಿಲ್ಲ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗಬೇಕು ಅಂತಂದ್ರೆ ಈ ಬಿಲ್ಡಿಂಗ್ಸ್ ಏನದಾವ ಅನಧಿಕೃತವಾಗಿ ಡೆಮಾಲಿಷ್ ಆಗಬೇಕು ಅದನ್ನ ಕಾರ್ಪೊರೇಷನ್ ಬರ್ದಿದ್ದೀನಿ ನಾನು ನನಗಲ್ಲ ಇಲ್ಲಿಗಲ್ ಇದ್ದಾಗ ನನಗೆ ಬರೋದಿಲ್ಲ ಅದು ಇಲಾಖೆಗಳು ಬರ್ದಿದ್ದೀನಿ ಮತ್ತೆ ಎಲ್ಲರೂ ಕೂಡಿಯಾಗಿ ಇದನ್ನ ಕೆಲಸ ಮಾಡಿದ್ರೆ ಆಗ್ತದ ಮತ್ತೆ
ನಾವು ಕೂಡ ಇಂಡಿವಿಜುವಲ್ ಆಗಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಸಹಕಾರ ಕೊಟ್ಟು ನಾವು ಕೂಡ FIR ಮಾಡ್ತಾ ಇದೀವಿ ಎಲ್ಲ ರೀತಿಯಿಂದ. ಒಂದು ನಿಮಿಷ, ಹಂಗೆ ಮಾತಾಡಿದ್ರೆ ಅಂದ್ರೆ ನನ್ನ ಕಡೆ FIRs ಅದಾವ್ರಿ. ಹೇಳಿ ಫಸ್ಟ್ ಏನಿದೆ ಸಂಬಂಧಪಟ್ಟದ್ದು ಏನಿದೆಯಲ್ಲ ಕಾರ ಮುಗಿಸ್ರಮ್ಮ ನಾ ಮಾತಾಡ್ತೇನೆ. ನೀವು ಕಾರ ಮುಗಿಸ್ರ ನಾ ಮಾತಾಡ್ತೀನಿ. ಆಕ್ಷನ್ ತಗೋತೀರಿ ಸರ್? सर ನೀವು ಬರಿ ಸರ್. तो हाथ कर रहे तू ये हाथ कर बाजू उनके अब्बा उधर लो आगे भेजो. नहीं है अभी जरा अकेले बेहतर है. अभी अकेले मम्मू अभी जरा आगे भेजो जरा. अभी आगे जाओ मम्मू. मैं आगे पढ़ के सुना ना ने मामू. अभी जरा आगे जाओ. अभी जरा आगे भेजो जी. सर ದಯಮಾಡಿ ತಗೊಂಡು ವಿನಂತಿ ಸರ್, ಒಂದು ವಿನಂತಿ ಅಂದ್ರೆ ಒಂದು ವಿನಂತಿ, ಭೀಮ್ ಸರ್ಕಾರ ಸಂಘಟನೆ ವಿನಂತಿ, ದಯಮಾಡಿ ಅತಿ ಶೀಘ್ರದಲ್ಲಿ ಎಲ್ಲ ಬಂದ್ ಆಗುತ್ತೆ. ಬಂದ್ ಆಗಬೇಕಂದ್ರೆ ತಾವು ಹೊಣೆಗಾರ. ಈಗ ಸರ್ ಅಚಾನಕ್ ಆಗಿ ಅವ್ರಿಗೆ ಮೃತ್ಯುವಾಗ್ಯದ. ಹೌದಾ? ಈಗ ಅವ್ರು ಏನು ಎಕ್ಸ್ಪೆಂಡಿಚರ್ ಇದರಲ್ಲಿ ಹಾಸ್ಪಿಟಲಲ್ಲಿ ಏನು ಮಾಡಿದ್ದಾರೆ ಅವನ್ನೆಲ್ಲನೂ ಸಂಬಂಧಪಟ್ಟ ನಮಗೆ ಏನೇನು ಖರ್ಚಾಗಿದೆ ಅವನ್ನೆಲ್ಲ ನಾವು ಸರ್ಕಾರ ಕಳಿಸ್ಕೊಡೋಣ. ಮತ್ತು ಏನೇನು ಪರಿಹಾರ ಕೇಳಿದ್ರೆ ಅದನ್ನು ಸಂಬಂಧಪಟ್ಟ ಯಾವುದಾದ್ರು ಗ್ಯಾಸ್ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ನಾವು ಏನೇನು ಎಕ್ಸ್ಪೆಂಡಿಚರ್ ಅವನ್ನೆಲ್ಲ ಸರ್ ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಮತ್ತೆ ಈಗ ಮತ್ತೊಂದು ಸರ ಈಗ 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 ಅವ ಗ್ಯಾಸ್ ಅಂಗಡಿ ಅವಾಗ ಸರ ಗ್ಯಾಸ್ ಅಂಗಡಿ ಯಾಕೆ ಅನಧಿಕೃತವಾಗಿ ಹೇಳ್ತೇನೆ ರೀ. ಈಗ ಅವ ಗ್ಯಾಸ್ ಅಂಗಡಿ ಅವ ಏನ್ ಮಾಡ್ತಾನಲ್ರಿ, ಈಗ ಅರೆಸ್ಟ್ ಮಾಡ್ಯಾರ. ಅವನ ಮ್ಯಾಲೆ ಏನ್ ಮಾಡೋರು ಅವರು ಮತ್ತು ಪೊಲೀಸ್ ಆಫೀಸರ್ ಜೊತೆ ಒಂದು ಟೀಮ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಈಗ ಇವ್ರು ಅಂತ್ಯಕ್ರಿಯೆ ಮಾಡಿ ಮಾಡ್ತೀವಿ. ನಮಗೂ ಅವ್ರಿಗೆ ಹೌದಾ? ಅವರು ಅವ್ರ ಮೇಲೆ ಆಕ್ಷನ್ ತಗೋತೀರಿ? ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅವರು ಯಾಕೆ ಕಡಿಮೆ ಅದ್ರ ಬಗ್ಗೆ ಏನಿಲ್ಲ. चलो दो दिन पूरा कल मैं ज्यादातर तो वापस नहीं गाड़ी को आए. हाँ अभी अनिल आ रहे हैं. ओ अरमान चलो. ಈ ವಿಷಯ ಏನಪ್ಪಾ ಅಂದ್ರೆ ಅಕ್ರಮ ಗ್ಯಾಸ್ ಬಳಕೆಯಿಂದ ಬಸ್ಟ್ ಆಗಿ ಇವತ್ತು ಒಂದು ಪ್ರಾಣಹಾನಿ ಆಗಿರ್ತಕ್ಕಂಥ ಒಂದು ಘಟನೆ. ಈ ಕುರಿತಾಗಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸುಮಾರು ಸಲ DC ಅವರಿಗಾಗ್ಲಿ ಮಹಾನಗರ ಪಾಲಿಕೆ ಅವರಿಗಾಗಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದು ಈ ಭ್ರಷ್ಟ ಅಧಿಕಾರಿಗಳ ಒಂದು ವರ್ತನೆ ತಕ್ಷಣ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇದೊಂದು ಲೂಸ್ ಸರ್ಕಾರ, ಇವರು ಲೂಸ್ ಅಧಿಕಾರಿಗಳು. ಈ ವಿಷಯವಾಗಿ ಸಾಕಷ್ಟು ಸಲ ನಾವು ಜಯ ಕರ್ನಾಟಕ ಸಂಘಟನೆ ರ್ಯಾಲಿ ತಗೊಂಡು ಬಂದ ಇವರಿಗೆ ನಾವು
ಇದು ಕೊಟ್ಟೆವು, ಮನವಿ ಕೊಟ್ಟರು ಸಹಿತ ಮನವಿ ಬಗ್ಗೆ ನಾವು ಕೇಳಿದ್ರು ಸಹಿತ ಇವ್ರು ಯಾವುದೇ ಕಿವಿಗೆ ಹಾಕೊಳ್ಳಾರ್ದೆ ಇವತ್ತು ಮಾಡಿರ್ತಕ್ಕಂಥ ಒಂದು ಅನಾಹುತ ಏನೈತಲ್ಲ, ಇದೊಂದು ಘೋರ ಕೃತ್ಯ. ಇದು ಸರ್ಕಾರನೇ ಹೊಣೆ ತಗೋಬೇಕು. ಅಧಿಕಾರಿಗಳನ್ನ ಇವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತಲೇ ಅಮಾನತುಗೊಳಿಸಿ ಇವ್ರನ್ನ ವಿಚಾರಣೆಗೆ ಒಳಗಡೆ ಪಡಿಸ್ಕೋಬೇಕು. ಇದು ಪಡಿಸದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತ ಪ್ರಸಂಗ ಎದುರಾಕತಿ ಅಂತಕ್ಕಂಥದ್ದು ಅಧಿಕಾರಿಗಳು ಇವತ್ತು ಕಿವಿ ಮೇಲೆ ಹಾಕೋಬೇಕು. ಸರ್ಕಾರ ಕೂಡ ಗಣನೆಗೆ ತಗೊಳಂಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಇವ್ರು ಅಧಿಕಾರಿಗಳು? ಕತ್ತಿ ಕಾಯ್ತಾರ, ಬರೀ ಲಂಚ ತಗೊಳ್ಳೋದು, ಅವ್ರ ಕಡೆ ಮಂತ್ಲಿ ತಗೊಳ್ಳೋದು ಬಿಟ್ಟು ಇವೆಲ್ಲ ಗ್ಯಾಸ್ಗಳನ್ನ ನೋಡ್ರಿ. ನಾವು ವಿಡಿಯೋ ಸಮೇತ ಅವ್ರ ಮುಂದೆ ಒಯ್ದಿಟ್ರು ಸಹಿತ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಬೆಳಿಗ್ಗೆ ರೇಡ್ ಮಾಡುದು, ಸಾಯಂಕಾಲ ಮತ್ತೆ ಅವ್ರಿಗೆ ಮಾಡಕ್ ಹೇಳಿಬಿಡುದು. ಇದು ಎಂತ ಕೆಲಸ ರೀ ಇದು? ಆ ಬಡ ಜನರಿಗೆ ಈ ಏನು ಇವತ್ತು ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅನ್ನ ಇವತ್ತು ಆಟೋಗಳಿಗೆ ತುಂಬಿಸುವಂತ ಅಕ್ರಮ ದಂಧೆ ಇವತ್ತೇನ್ ನಡೆದಿದೆ ಬಿಜಾಪುರದಾಗ, ಇದು ಹೇರಳವಾಗಿ ನಡೆದಿದೆ. 1, 2 ಇಲ್ಲ, ಪ್ರತಿ ಓಣಿ ಒಂದೊಂದು ಅಂಗಡಿ ಮಾಡ್ಯಾರ. ಇವ್ರು ಯಾಕೆ ಲಕ್ಷ ಇಟ್ಟಿಲ್ಲ? ಮತ್ತೆ ಎಲ್ಲಿದ್ ಬರ್ತೈತೆ ಅದು ಗ್ಯಾಸ್? ಅದನ್ನು ವಿಚಾರ ಮಾಡಕತ್ತಿಲ್ಲ. ಅಧಿಕಾರಿಗಳು ನಿದ್ದೆ ಮಾಡಕತ್ತಾರ, ಕತ್ತಿ ಕಾಯ್ಲಕತ್ತಾರ. ಯಾಕಿದು? ಪೊಲೀಸ್ ವ್ಯವಸ್ಥೆನೂ ಸರಿ ಇಲ್ಲ, ಆಮೇಲೆ ಈ ಜಿಲ್ಲಾ ಆಡಳಿತದ ವ್ಯವಸ್ಥೆನೂ ಸರಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿ ಇವತ್ತ ಪಾಪ ಬಡ ಅಮಾಯಕ ಸಲ್ಮಾನ್ ಇನಾಮ್ದಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಇವತ್ತೇನು ಪೇಂಟರ್ ಕೆಲಸ ಮಾಡ್ತಿದ್ದ, ಆ ಪೇಂಟರ್ ಕೆಲಸ ಮಾಡುವಂತ ಒಬ್ಬ ಬಡ ವ್ಯಕ್ತಿಯ ಪ್ರಾಣ ಇವತ್ತು ಹಾನಿಯಾಗೈತಿ. ಯಾರು ಜವಾಬ್ದಾರಿ ತಗೋತಾರ ಇದನ್ನ? ಸಂಘಟನೆಗಳು ಸಮಾಜದ ಒಳಿತನ್ನ ಬಯಸ್ತಿರ್ತಾವ. ಆ ವಿಚಾರವಾಗಿ ಮನವಿ ಕೊಟ್ಟರು ಸಹಿತ ಆ ಮನವಿಗೆ ಕೇರ್ಲೆಸ್ ಮಾಡ್ತಾರೆ ಇವ್ರು. ಕೇವಲ ರಾಜಕಾರಣಿಗಳು ಬಂದ್ರೆ ಅಷ್ಟೇ ಎದ್ದು ನಿಂದ್ರುವಂತ ಕೆಲಸ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಅಂತೇಳಿ ಆಗೈತಿ. ಇವತ್ತು ನಾವು ಬಿಡುದಿಲ್ಲ. ಇವತ್ತು ಪ್ರಾಣ ಇನ್ನೂ 10 ಪ್ರಾಣ ಹೋಗ್ಲಿ, ಆದ್ರೆ ಇದನ್ನ ನಾವು ದಂಡಿಗೆ ಹಚ್ಚುತ್ತಲೇ ಬಿಡಂಗಿಲ್ಲ. ಜೈ ಕರ್ನಾಟಕ ಸಂಘಟನೆ ಆಗ್ಲಿ, ಇನ್ನೂ ಪ್ರಗತಿಪರ ಎಲ್ಲಾ ಸಂಘಟನೆಗಳ ಕೂಡಿಕಿಸಿಂದ ಆ ಬಡ ವ್ಯಕ್ತಿಗೆ ನ್ಯಾಯ ಕೊಡಿಸೋರಿಗೆ ನಾವು ಬಿಡುದಿಲ್ಲ. DC ಅವ್ರು ಬರಬೇಕು, ಇದಕ್ಕೆ ಪರಿಹಾರ ಕೊಡಬೇಕು. DC ಅವ್ರು ಬರದೇ ಇದ್ರೆ ನಾವು ಬಿಡಂಗಿಲ್ಲ. ಉಗ್ರವಾದಂತ ಹೋರಾಟವನ್ನು ನಾವು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳ್ಬಯಸ್ತೀನಿ. ಈಗಾಗಲೇ ನಾವು ಪೊಲೀಸರಿಗೆ ಸಹಿತ ಎಚ್ಚರಿಕೆ ಕೊಟ್ಟಿದ್ದೆವು. ಈಗ ನಡೆದೈತೆ DC ಅವರಿಗೆ ಮನವಿ ಕೊಟ್ಟ ನಂತರ ಅವರು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಏನ್ ರಿಪೋರ್ಟ್ ತಗೊಂಡ್ರವ್ರು? ಏನೂ ತಗೊಂಡಿಲ್ಲ. ನಮ್ಮಂತೆಲ್ಲ ದಾಖಲೆಗಳದಾವ. ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ. ಒಬ್ಬರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿಲ್ಲ. ಏನಿದ್ರ ವ್ಯವಸ್ಥೆ? ಯಾವ ವ್ಯವಸ್ಥೆ ಇದು? ಇದು ಹಲ್ಕಾ ವ್ಯವಸ್ಥೆ ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ. ಒಬ್ಬ ಬಡ ಹುಡುಗನ ಪ್ರಾಣ ಹೋಗೈತಿ ಇವತ್ತ ಎದರದಿಂದ? ಅಕ್ರಮ ಗ್ಯಾಸ್ ಸ್ಫೋಟದಿಂದ. ಯಾವ ರೀತಿ ಆಯ್ತದು? ಪ್ರತಿ ಓಣಿಗೊಂದು ಅಕ್ರಮ ಅಂಗಡಿಗಳನ್ನು ತೆರೆದಾರ. ಇದನ್ನ ನೋಡಕ್ ಆಗುದಿಲ್ಲ ಇವ್ರಿಗೆ? ಕಣ್ಣಿಲ್ಲ? ಸರ್ಕಾರದ ಸಂಬಳ ತಗೊಂಡು ಹೋಗಿ ಇಂಥ ಭ್ರಷ್ಟ ಕೆಲಸ ಮಾಡ್ತಾರೆ, ಗೊತ್ತಾಗುದಿಲ್ಲ? ಯಾಕೆ ಮಾಡ್ಬೇಕಿದನ್ನೆಲ್ಲ? ಇದಕ್ಕೆ ತಕ್ಕ ಏನು ಅವನಿಗೆ ಪರಿಹಾರ ಕೊಡಬೇಕು. ಈ ವ್ಯವಸ್ಥೆ ಇಲ್ಲಿಗೆ ಬಂದ್ ಆಗ್ಬೇಕು. ಮುಂದೆ ಅಕಸ್ಮಾತ್ ಆದ್ರೆ ಇಡೀ ಸರ್ಕಾರ, ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಹೇಳ್ತಾ ಇದ್ದೀನಿ. ಬೇಜಾರು ಮಾಡುವಂಥದ್ದು ಈ ರೀತಿಯಾಗಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಡೆತ್ ಆಗಿರೋ ಇನ್ಸಿಡೆಂಟ್ ಅಂದ್ರೆ ಬಹಳಷ್ಟು ಮಾನವೀಯತೆ, ಒಂದು ಮನುಕುಲಕ್ಕೆ ಒಂದು ಆಘಾತ ಕೊಡುವಂತ ವಿಷಯ. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿರುವ ಅಕ್ರಮ ಏನು ಗ್ಯಾಸ್ ಏಜೆನ್ಸಿ ಅಥವಾ ರೀಫಿಲ್ಲಿಂಗ್ ಏನ್ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದಾವೆ. ನಾವು ಕೂಡ ಸುಮಾರು ನಮಗೆ ಎಲ್ಲೆಲ್ಲಿ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಥವಾ ಯಾವ ಸಂಬಂಧಪಟ್ಟ ಮೀಡಿಯಾದವರು, ಓಕೆ, ಮತ್ತೆ ಯಾರೋ ಒಬ್ರು ಪತ್ರಕರ್ತರು ಅಥವಾ ಸಾಮಾನ್ಯ ಜನರು ಕೂಡ ನಾವು ಫೋನ್ ಮಾಡಿದಾಗ ಕೂಡ ನಾವು ನಿರಂತರವಾಗಿ ಏನು ಅಂತಂದ್ರೆ ನಮ್ಮ ಸಿಟಿಯಲ್ಲಿ ನಾವು ದಾಳಿಯನ್ನು ಮಾಡಿ ಸುಮಾರು ನನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲಿ ಏಪ್ರಿಲ್ ಅಲ್ಲಿ ನಾವು 19 FIRs ಅನ್ನ ರಿಜಿಸ್ಟರ್ ಮಾಡಿದ್ವಿ. 6+14 FIRs ಅನ್ನ ನಾವು ಏಪ್ರಿಲ್ ತಿಂಗಳಲ್ಲೇನೆ ನಾವು ರಿಜಿಸ್ಟರ್ ಮಾಡಿದ್ವಿ. ಇದ್ರ ಅರ್ಥ ಏನು ಅಂತಂದ್ರೆ ನಾವು ಮಾಡ್ತಾ ಇದೀವಿ ಕೆಲಸಗಳು, ಸರಿನಾ? ಬಟ್ ಇದೇನು ಅಂತಂದ್ರೆ ಇದ್ರ ಜೊತೆಗೆ ಒಂದು ಸಂಬಂಧಪಟ್ಟ ನಾವು ಇಲಾಖೆಗಳು ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಏನು ಅಂತಂದ್ರೆ ಈ ಒಂದು ಕೆಲವೊಂದಿಷ್ಟು ಏನು ಅಂತಂದ್ರೆ ರೋಡ್ ದಲ್ಲೇನೆ ಒಂದಿಷ್ಟು ಸಣ್ಣ ಅಂಗಡಿಗಳಿದಾವೆ. ನಾವು FIR ಮಾಡಿದೀವಿ, ಅದನ್ನ ಸೀಸ್ ಮಾಡಿದೀವಿ ಸಿಲಿಂಡರ್, ಓಕೆ. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಅಲ್ಲಿ ಚಟುವಟಿಕೆಗಳು ಆಗಿದ್ದು. ಒಂದೇ ಒಂದು ಅಂಗಡಿಗಳ ಮೇಲೆ ನಾವು 2 ಅಥವಾ 3 ಸಲ FIR ಕೂಡ ಮಾಡಿದ್ವಿ, ದಾಳಿ ಕೂಡ ಮಾಡಿದ್ವಿ, ಸರಿನಾ? ಬಟ್ ಇದಕ್ಕೆಲ್ಲ ಒಂದು ಕೊನೆ ಸಿಗಬೇಕು ಅಂತಂದ್ರೆ ಆ ಒಂದು ಏನಿದಾವೆ, ಆ ಒಂದು ಗೌರ್ಮೆಂಟ್ ರಸ್ತೆದಲ್ಲಿ ಏನು ಅಂಗಡಿಗಳು ಮಾಡ್ಕೊಂಡಿದಾರ ಅದು ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗ್ಬೇಕು. ಅದು ಡೆಮಾಲಿಷ್ ಆಗ್ಬೇಕು ಕಾರ್ಪೊರೇಷನ್ ಕಡೆಯಿಂದ. ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಇದರ ಬಗ್ಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ, ರೈಟಿಂಗ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ ವಿತ್ ಫೋಟೋಸ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಅಂಡ್ ಇದ್ರದ್ದು ನಿಮ್ಮ ಒಂದು ಜಾಗದಲ್ಲಿ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇದು ರಾಸ್ತಾ ಅಂದಾಗ ಇಲ್ಲೊಂದು 4x4 ಅಲ್ಲಿ ಒಂದು ಅಂಗಡಿ ಇರ್ತದೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಆ ದಾಳಿ ಮಾಡಿದಲ್ಲಿ
ಆ ಒಂದು ಎಲೆಕ್ಟ್ರಿಸಿಟಿ, ಯಾಕಂದ್ರೆ ರೀಫಿಲ್ಲಿಂಗ್ ಎಲೆಕ್ಟ್ರಿಸಿಟಿ ಬೇಕು, ಆ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಕಟ್ ಮಾಡ್ಲಿಕ್ಕೆ ನಾವು ಎಸ್ಕಾಮ್ ಡಬ್ಲ್ಯೂ ಅವರಿಗೆ ಕೂಡ ಒಂದು ಲೆಟರ್ ಬರೆದಿದ್ವಿ, ವಿತ್ ಫೋಟೋಸ್ ಕೂಡ ಕಳಿಸಿದ್ವಿ. ಸರಿನಾ? ಇದೇ ರೀತಿಯಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇದ್ರ ಬಗ್ಗೆ ಗಮನಕ್ಕೆ ತಗೊಂಡ್ ಬಂದಿವಿ. ಎಲ್ಲೆಲ್ಲಿ ಇದಾವ ನೀವು ಅದ್ರ ಬಗ್ಗೆ ನಾವು ಏನಂತ ದಾಳಿ ಮಾಡೋ ಟೈಮಲ್ಲಿ ನಮಗೆ ಸಹಕಾರವನ್ನು ಕೊಡ್ರಿ ಅಂತೇಳಿ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬಟ್ ಏನು ಅಂತಂದ್ರೆ ಇದಕ್ಕೆ ಒಂದು ಮುಕ್ತಿ ಸಿಗ್ಬೇಕು ಅಂತಂದ್ರೆ ಎಲ್ಲೆಲ್ಲಿ ಈ ಒಂದು ಅಂಗಡಿಗಳಿದಾವೆ ಅವನ್ನೆಲ್ಲ ಎಲೆಕ್ಟ್ರಿಸಿಟಿ ಕಟ್ ಆಗ್ಬೇಕು, ಅವು ಡೆಮಾಲಿಷ್ ಆಗ್ಬೇಕು, ಅಂದ್ರೆ ಕಂಪ್ಲೀಟ್ ಆಗಿ ಆಗ್ತಾವೆ. ಇನ್ನೊಂದು ಏನಾಗ್ತದೆ, ನಾವು FIR ಮಾಡೋದ್ರಿಂದ FIR ಆದ್ಮೇಲೆ ಅದು ನ್ಯಾಯಯುತವಾಗಿ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವಂತ ಒಂದು ಕೆಲಸಗಳಿರ್ತವೆ. ಬಟ್ ನಮ್ಮ ಕೆಲಸವನ್ನು ನಾವು ಮಾಡಿದೀವಿ. ಸರ್, ಅಕ್ರಮದಂತೆ ತಡೆಗಟ್ಟಲಕ್ಕೆ ಹೋದ್ರೆ ನಿಮ್ಮ ಅಧಿಕಾರಿ ಮೇಲೆ ಹಲ್ಲೆ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಹೌದು, ಒಂದು 4-5 ತಿಂಗಳ ಹಿಂದ್ಗಡೆ ಹಳೆಯ ನಮ್ಮ ಸಿಟಿಯ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಅತ್ತಾರ್ ಅಂತಿದ್ರು, ಈಗ ಇಂಡಿಯಲ್ಲಿದ್ದಾರೆ. ಅವ್ರ ಮೇಲೆ ಏನು ಅಂತಂದ್ರೆ ಇದೇ ಒಂದು ರೀತಿಯಾಗಿ ಯಾವುದೋ ಈ ಗೋದಾವರಿ ಹತ್ರ ನಮಗೆ ಒಂದು ಮೆಸೇಜ್ ಬಂತು, ಏನು ಅಂತಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ತುಂಬ್ತಾ ಇದಾರೆ ಅಂತ ಹೇಳಿ. ನಾವು ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ವಿ. ಯಾಕಂದ್ರೆ ನಮ್ಮ ಸಿಟಿಯಲ್ಲಿ ಇರೋದು ಕೇವಲ ಒಬ್ಬ ಇನ್ಸ್ಪೆಕ್ಟರ್, ಸಿಟಿ ಪ್ಲಸ್ ರೂರಲ್ ಎರಡು ಸೇರಿ ಒಬ್ಬರೇ ಇನ್ಸ್ಪೆಕ್ಟರ್ ಇದ್ದಾರೆ. ಸೊ ಈಗ ನಾವು ಅಲ್ಲಿ ಕಳಿಸಿದಾಗ ಏನಾಯ್ತು, ಅಲ್ಲಿ ಅವ್ರ ಮೇಲೆ ಹಲ್ಲೆ ಆಯ್ತು. ಹಲ್ಲೆ ಆಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ಸುಮಾರು 4-5 ತಾಸು ನಾನು ಕೂಡ ಅಲ್ಲೇ ಜೊತೆಗಿದ್ದೆ, ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ಅಲ್ಲೇ ಇದ್ರು. ಬಟ್ ಏನು ಅಂತಂದ್ರೆ ಅವರು ದಾಳಿ ಮಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಆಯ್ತು ನಿಜವಾಗಿ. ಬಟ್ ಅದು ಆಗಿ ಸುಮಾರು ದಿನಗಳಾದ್ರೂ ಕೂಡ ಬಟ್ ನಾವು ಏನಂತಂದ್ರೆ ನಿಂತಿಲ್ಲ. ನಮ್ಮ FIR ಆಗ್ತಾ ಇದಾವೆ, ಕಂಪ್ಲೇಂಟ್ಸ್ ಕೂಡ ರಿಜಿಸ್ಟರ್ ಆಗ್ತಾ ಇದಾವೆ. ಅವ್ರ ಮೇಲೆ ಏನು ಅಂತಂದ್ರೆ FIR ಆಗಿರೋ ಕಾಪೀಸು ವಿತ್ ನಿಮ್ಗೆ ಫೈಲ್ ನಂಬರ್ಸ್ ಕೂಡ ಕೊಡ್ತೀನಿ. ಸೊ ಏನು ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು ಅಂತಂದ್ರೆ, ಅದನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಬೇಕು ಅಂತಂದ್ರೆ ಅವೆಲ್ಲ ಡೆಮಾಲಿಷ್ ಆಗಬೇಕು. ಅದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಲಾಖೆಗೆ ಕೂಡ ನಾನು ಮಾತಾಡ್ತೀನಿ. ಅಂಡ್ ಹೆಸ್ಕಾಂ ಅವರಿಗೆ ಕೂಡ ಪರ್ಸನಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೂಡ ಒಂದು ಸಮನ್ವಯವಾಗಿ ಒಂದು ಕಮಿಟಿಯನ್ನು ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡಿ ಇದಕ್ಕೆ ಯಾವ ರೀತಿಯಾಗಿ ಶಾಶ್ವತವಾಗಿ ಇದನ್ನ ಏನು ಅನ್ಫಿಲ್ಲಿಂಗ್ ರೀಫಿಲ್ಲಿಂಗ್ ಏನಿದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸರ್, ಅಕ್ರಮದಲ್ಲಿ ಎಲ್ಲಾ ಅಧಿಕಾರಿಗಳು ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಆ ರೀತಿಯಾಗಿದ್ದು ಅಂತಂದ್ರೆ ನಮ್ ಗಮನಕ್ಕೆ ತಗೊಂಡ್ ಬನ್ನಿ. ಸಪೋಸ್ ಆ ರೀತಿಯಾಗಿದ್ದು ಅಂದ್ರೆ ತಗೊಂಡ್ ಬನ್ನಿ. ಯಾಕಂದ್ರೆ ನಾವು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಫುಡ್ ಇನ್ಸ್ಪೆಕ್ಟರ್, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ನಾವಾಗ್ಲಿ ಅಥವಾ ಸಂಬಂಧಪಟ್ಟ ನಮ್ಮ ಇಲಾಖೆ ಅಧಿಕಾರಿಗಳಾಗ್ಲಿ ಕಂಪ್ಲೇಂಟ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡ್ತಾ ಇದೀವಿ. ಏಪ್ರಿಲ್ ಅಲ್ಲಿ ಕೂಡ ಮಾಡಿದ್ವಿ, ಮೇ ಅಲ್ಲಿ ಕೂಡ ಮಾಡ್ತಾ ಇದೀವಿ. ನೀವು ಬಂದ ಎಷ್ಟು ವರ್ಷ ಸರ್? ನಾನು ಬಂದು 1 ವರ್ಷ 9 ತಿಂಗಳಾಯ್ತು. 1 ವರ್ಷ 9 ತಿಂಗಳಲ್ಲಿ ಹೆಚ್ಚಿಗೆ ಆಗಿದೆ, ಕಡಿಮೆ ಆಗಿಲ್ಲ ಸರ್ ಅಕ್ರಮದಿಂದ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಮಗೆ ಇನ್ಫಾರ್ಮೇಶನ್ ಬಂದಾಗ ನಾವು 100% ಅಟೆಂಡ್ ಮಾಡ್ತೀವಿ. ಒಂದು ಸ್ಟೇಷನ್ ವ್ಯಾಪ್ತಿಯೊಳಗೆ ಬರಲಿ ಎಲ್ಲಾನು ಮಂದಿ ತಗೋತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ಡಿಪಾರ್ಟ್ಮೆಂಟ್? ನೀವು ಅಲ್ಲೇ ಮತ್ತೆ ಅವರು ಕೂಡ ತಗೋತಾರೆ, ಅದ್ರ ಬಗ್ಗೆ ಅಲ್ಲ, ಇದು ಶುದ್ಧ ಸುಳ್ಳು. ಇದ್ರ ತಗೊಳ್ಳಿ, ಯಾರು ಅಲ್ಲ. ಸಪೋಸ್ ಆ ರೀತಿಯಾಗಿ ಕಂಡು ಬಂದು ಅಂತಂದ್ರೆ ನಿಮ್ಮ ಅಧಿಕಾರಿ ಮೇಲೆ ಅಲ್ಲಿ ನೀವೇನ್ ಕ್ರಮ ಮಾಡಿದ್ರೆ ಅವ್ರ ಮೇಲೆ ಅದನ್ನ FIR ಇಲ್ಲ. ಅವತ್ತು ನಾನೇ ಸಬ್ ಇನ್ಸ್ಪೆಕ್ಟರ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ನಾನೇ FIR ಬರೆಸಿ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಅವರು ಜುಡಿಷಿಯಲ್ ಕಸ್ಟಡಿ ಕೂಡ ಹೋಗಿದ್ರು. ಅದನ್ನು ಕೂಡ ಫಾಲೋ ಅಪ್ ಮಾಡಿದ್ದೆ ನಾನು ಇನ್ಸ್ಪೆಕ್ಟರ್ ಜೊತೆ, DC ಸರ್ ನಾವು ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿದ್ವಿ. ಅದ್ರ ಬಗ್ಗೆ FIR ಆಗಿದೆ ಅವ್ರ ಮೇಲೆ. ಅಲ್ಲ, ಅಕ್ರಮ ದಂಧೆ ಮಾಡೋರು ನಿಮ್ಮ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಬೆಳೆದಿರಬಹುದು ಅವರು? ಇಲ್ಲ, ಅದನ್ನು ವಿಚಾರ ಮಾಡ್ಬೇಕಾಗತ್ತೆ. ಸಂಬಂಧಪಟ್ಟ ಇಲಾಖೆಯ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಇದ್ರ ಗಮನಕ್ಕೆ ತಗೊಂಡು ಬಂದಿದೀವಿ. ಇನ್ನು ಮೇಲೆ ಏನಂತಂದ್ರೆ ಒಂದು ಸಮನ್ವಯ ಒಂದು ಕಮಿಟಿಯನ್ನು ಮಾಡಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಇದನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ಆ ಒಂದು ಗ್ಯಾಸ್ ಸಪ್ಲೈ ಎಲ್ಲಿ ಆಗ್ತಾ ಇದೆ, ಇದು ಇನ್ಸಿಡೆಂಟ್ ಆಗಿರ್ಬೋದು, ಇನ್ನೊಂದು ಇನ್ಸಿಡೆಂಟ್ ಆಗಿರ್ಬೋದು, ಅದು ರಿವರ್ಸ್ ಟ್ರ್ಯಾಕಿಂಗ್ ಮಾಡ್ತೀವಿ. ಸಂಬಂಧಪಟ್ಟ ಯಾವ್ದಾದ್ರು ಗ್ಯಾಸ್ ಏಜೆನ್ಸಿ ಅವರು ಈ ರೀತಿಯಾಗಿ ಸಪ್ಲೈ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ 100% ಆಕ್ಷನ್ ತಗೋತೀವಿ. ಸರ್, ವಿಜಯಪುರದಲ್ಲಿ ಈ ರೀತಿ ದುರ್ಘಟನೆ ಆಗೋದ್ರ ಅದ್ರ ಬಗ್ಗೆ ಅವ್ರಿಗೆ ಏನ್ ಪರಿಹಾರ ಕೊಡ್ತಾರೆ ನಿಮ್ಮ ಕಡೆ? ಈಗ ಸಂಬಂಧಪಟ್ಟ ಸೇಲ್ಸ್ ಆಫೀಸರ್ ಕೂಡ ನಾನು ಮಾತಾಡಿದ್ದೀನಿ. ಓಕೆ, ಅವದೇ ಒಂದು ಪ್ರೊಸೀಜರ್ ಇದಾವೆ ಇದ್ರ ಬಗ್ಗೆ. ಏನು ಅಂತಂದ್ರೆ ಅವರು ಅದ್ರ ಬಗ್ಗೆ ಪಂಚನಾಮ ಎಲ್ಲ ಮಾಡ್ತಾರೆ, ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅಂತ ನೋಡ್ಕೊಂತಾರೆ. ನೋಡಿ ಆಮೇಲೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಏಜೆನ್ಸಿ ಅವರು ಬಂದು ಒಂದ್ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ಯಾರ. ನಾನು ಇನ್ಸೂರೆನ್ಸ್ ಕಂಪ್ನೀಸ್ ಅವ್ರ ಜೊತೆ ಮಾತಾಡಿದ್ದೀನಿ, ಅಂಡ್ ಸೇಲ್ಸ್ ಆಫೀಸರ್ ಕೂಡ ಬೆಳಗ್ಗೆ ಮಾತಾಡಿದ್ದೀನಿ. ಆಯ್ತು, ಇನ್ನು ಮುಂದೆ ಅಕ್ರಮ ದಂಧೆಗಳ ಕಡಿವಾಣ ಎಷ್ಟು ದಿನದೊಳಗೆ ಆಗ್ತೀರಿ ಸರ್? ಇದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಎಲ್ಲಾ ಸಂಬಂಧಪಟ್ಟ ಇಲಾಖೆ ಒಂದು 4-5 ಇಲಾಖೆಗಳು ಏನ್ ಬರ್ತಾವೆ ಇದ್ರದ್ದೆಲ್ಲ ನಾವು ಸಮನ್ವಯ ಇದೇ ವೀಕಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡ್ಲಿಕ್ಕೆ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮತ್ತೆ ನಮಗೆ ಏನಾದ್ರ ನೇರವಾಗಿ ಕಂಪ್ಲೇಂಟ್ ಏನ್ ಬರ್ತಾವಲ್ಲ ನಿರಂತರವಾಗಿ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಕೂಡ ಇದ್ರ ಮೇಲೆ ದಾಳಿಯನ್ನು ಮಾಡಿ ಒಂದು ಏನದೆಲ್ಲ ಮುಂದೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಅವ್ರಿಗೆ ಕೂಡ ನಿರ್ದೇಶನವನ್ನು ಕೊಡ್ತೀನಿ. ಈ ಕುಟುಂಬಕ್ಕೆ ಒಂದ್ ವೇಳೆ ನೀವು ಅವ್ರಿಗೆ ಪರಿಹಾರ ಕೊಡ್ತಿದ್ರ ನೀವು ಇದ್ದು ವ್ಯರ್ಥ, ಈ DC ಆಫೀಸ್ ಇದ್ದು ವ್ಯರ್ಥ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಇಲ್ಲ, ಅದನ್ನ ಏನದಲ್ಲ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ನಾನು ಮಾತಾಡಿದ್ದೀನಿ, ಸೇಲ್ಸ್ ಆಫೀಸರ್. ಯಾಕಂದ್ರೆ ಇದ್ರದ್ದು OMC ಅವ್ರು ಕೊಡ್ತಾರೆ ಇದನ್ನ ಕಂಪೆನ್ಸೇಷನ್ ರಿಲೇಟೆಡ್ ಎಲ್ಲ. ಸೊ ಒಂದು 2-3 ತಿಂಗಳ ಹಿಂದ್ಗಡೆ ಕೂಡ ಒಂದು ಯಾವ್ದೋ ಇದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿತ್ತು ರೂರಲ್ ಅಲ್ಲಿ, ಅವಾಗ ಅಟೆಂಡ್ ಮಾಡಿದ್ರು ಅವರು. ಸೊ ಇದು ಕೂಡ ಏನಂತಂದ್ರೆ OMC ಅವ್ರು ತಗೊಂಡಿದ್ದಾರೆ. ಏನು ಅಂತಂದ್ರೆ ಈ ರೀತಿಯಾಗಿ ಇನ್ಸಿಡೆಂಟ್ ಆದ್ರೆ ಇದು ನೇರವಾಗಿ ನಾವೇ ಸರ್ ಇದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಬಟ್ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ
ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ನಾವು ಒಂದ್ಸಲ ಫೀಲ್ಡ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಮುಂದಿನ ಕ್ರಮ ತಗೊಂತೀವಿ ಅಂತ ಹೇಳಿದಾರೆ. ಆಯ್ತು ಸರ್, ಇನ್ನು ಈಗ ಇಷ್ಟೆಲ್ಲ ಆದ್ರೂ ಕೂಡ ಮುಂದೆ ಇದೇ ರೀತಿ ಅಕ್ರಮ ದಂಧೆಗಳು ಚಲೋ ಆದ್ರೆ ಅದಕ್ಕೇನ್ ಮಾಡ್ತೀರಿ ಸರ್? ಇಲ್ಲ, ಅಕ್ರಮ ದಂಧೆಗಳು ನಮಗೆ ಯಾವಾಗ ಬರ್ತಾವಲ್ಲ ಅವಾಗ ಇನ್ಫಾರ್ಮೇಶನ್ ನಾವು 100% ಅಟೆಂಡ್ ಮಾಡ್ತೀವಿ. ಒಂದು ಎಲ್ಲ ಇಲಾಖೆಯವರು ಗೊತ್ತಾ, ಆದ್ರೂ ಕೂಡ ಅದ್ರಲ್ಲಿ ಶಾಮೀಲ್ ಆಗ್ಯಾರ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅಲ್ಲ ಶಾಮೀಲ್ ಆಗಿದ್ರು ಅಂತಂದ್ರೆ ನಮ್ ಗಮನಕ್ಕೆ ತಗೊಂಡು ಬನ್ನಿ. ಒಂದು ಎರಡನೇದೇನು ಅಂತಂದ್ರೆ ಈ ಒಂದು ಅಕ್ರಮ ಚಟುವಟಿಕೆಗಳು ಈಗ ಇನ್ನು ಮೇಲಿಂದ, ಯಾಕಂದ್ರೆ ಈ ರೀತಿಯಾಗಿ ಅವಘಡಗಳು ಇನ್ನೊಂದ್ಸಲ ಆಗ್ಬಾರ್ದು ಅನ್ನೋದು ನಾನು ಕೂಡ ಬಹಳಷ್ಟು ಇದ್ರ ಬಗ್ಗೆ ಬಹಳ ದುಃಖ ಆಗಿದೆ. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಈ ರೀತಿಯಾಗಿ ಆಗೋದು ಕೂಡ ಯಾರು ಕೂಡ ಇಷ್ಟಪಡೋದಿಲ್ಲ. ಸೊ ಇದ್ರ ಬಗ್ಗೆ ಏನಂತಾರೆ ಇನ್ನೂ ಚುರುಕಾಗಿ ಎಲ್ಲಾ ಇಲಾಖೆಗಳ ಜೊತೆ ಒಂದು ಸಮನ್ವಯ ಸಾಧಿಸಿ ಇದನ್ನ ಒಂದು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಸೋ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಆಯ್ತು ಸರ್, ನಾವು ಇದಕ್ಕೆ ಮುಂಚೆ ಒಂದು ವಾರದ ಹಿಂದ್ಗಡೆ ನಾವು ADC ಅವರಿಗೆ ಮನವಿ ಕೊಟ್ಟಿದ್ದೆ ಸರ್, ಅದು ಕೂಡ ಡಸ್ಟ್ಬಿನ್ ಹಾಕಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ನಿಮ್ಗೆ ವರ್ಗಾವಣೆ ಮಾಡಿಲ್ರಿ ಅವರು? ಯಾವ್ದು ಹೇಳಿ? ಇದ್ರ ಬಗ್ಗೆ ನೋಡ್ತೀನಿ, ಚೆಕ್ ಮಾಡ್ತೀನಿ. ಹೆಂಗ್ ಸರ್, ನೀವು ಫೋಟೋಗಳಿಗೆ ಇಮಿಡಿಯೇಟ್ಲಿ ಚೆಕ್ ಮಾಡ್ಬೇಕು, ಬಿಟ್ಟಿಂದ ಯಾರು ಅವಶ್ಯಕತೆ ಇದ್ದಾಗ ಅಷ್ಟೇ ಚೆಕ್ ಮಾಡೋದಿಲ್ಲ, ಅನಾಹುತ ಆದ್ರೆ ಚೆಕ್ ಮಾಡ್ತಾರೆ ನೀವು? ಹಂಗಲ್ಲ ಈ ಮನವಿಗಳು ಇಲ್ಲಿ ಕೊಟ್ಟಿದಿರಲ್ಲ, ಅಲ್ಲಿ ಬಂದಿದಾವೋ ಅಥವಾ ಬಂದ ಮೇಲೆ ನಾವ್ ಏನಾದ್ರು ಆಕ್ಷನ್ ತಗೋಬೇಕಾಗಿದೆಯೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಎಲ್ಲ ಯಾವಾಗಾದ್ರೂ ಮೈ ಮೇಲೆ ಬಂದ ತಕ್ಷಣ ನೋಡೋರು ಅಲ್ಲಿ ಇಲ್ಲ, ನಿರಂತರವಾಗಿ ನಾವು ಮಾಡ್ತಾ ಇದೀವಿ. ಮೈ ಮೇಲೆ ಅಂತಲ್ಲ, ಈಗ ಸಂಬಂಧಪಟ್ಟ ನೀವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ವರ್ಗಾವಣೆ ಆಗಿದೆ ಅನ್ನೋ ಚೆಕ್ ಮಾಡ್ತೀನಿ. ಅದನ್ನ ಮುಂದೆ ನಾವು ಏನಾದ್ರು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿಕ್ಕೆ ನಾನು ನಿರ್ದೇಶನ ಕೊಡ್ತೀನಿ. ನಾನು ಕೂಡ ಇದರಲ್ಲಿ ಆಕ್ಟಿವ್ ಆಗಿ ಇರ್ತೇನೆ. ಒಂದು ವೇಳೆ ಕುಟುಂಬಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ ಸರ್, ನಿಮ್ಮ ಆಫೀಸ್ ಮತ್ತು DC ಆಫೀಸ್ ಉಗ್ರವಾದ ಸಂಘಟನೆ ವತಿಯಿಂದ ಮತ್ತು ಮಾಧ್ಯಮ ವತಿಯಿಂದ ಹೋರಾಟ ಮಾಡ್ತೀವಿ. ಅಲ್ಲ, ಅದು ಕಂಪೆನ್ಸೇಷನ್ ರಿಲೇಟೆಡ್ ನಾ ಹೇಳಿದ್ದೀನಲ್ಲ, OMC ಅವ್ರಲಿಂದ ಇದ್ರ ಬಗ್ಗೆ ಕಂಪೆನ್ಸೇಷನ್ ನಾನು ಮಾತಾಡಿದ್ದೀನಿ. ಅವರು ಕೂಡ ಬರ್ತಾರೆ, ಬಂದಾಗ ಅದೇನಿದೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ. तारीख को GM रोड के ऊपर इनलीगल गैस रिफिलिंग जो ऑटो गैस डालते हैं ऑटो को गाड़ियों को, एक दुकान के अंदर ब्लास्ट हुआ था। तो ब्लास्ट के अंदर 4 जने जख्मी हुए थे, 2 जने सीरियस थे, 2 जने क्या नॉर्मल थे। ये टोटल लफड़ा कैसा बोले तो एक दुकान के अंदर गैस भरते टाइम ये इसके अंदर हमारा जो मोहम्मद सलमान इनामदार बोल को, उन्हें एक्चुअली पेंटर होना उस दिन उनकी छुट्टी थी। छुट्टी रहने की वजह से घर में आते, घर में को क्या है उस दिन वहाँ बाई चांस वहाँ से गुजरते टाइम बाजू दुकान है गुटखा खाने के बारे में ठहरे देखो तो दुकान के अंदर क्या तो आँच लगे सर का दिखने के बाद में उन्होंने क्या करें तो अंदर एक बच्चा सपड़े बोल को गैस भरने वाला सपड़े उसे निकालने गए, वत्ते में गैस बस्ट हुई। गैस बस्ट होने को 4 जने जख्मी हुए थे, 2 जना को बांगी हॉस्पिटल में, चारों जना वहां पे गए थे, 2 जना को हाई रिफर ट्रीटमेंट देना बोल को आगे भेजे उनको। मुजफ्फरपुर में दूसरे प्राइवेट हॉस्पिटल में दिखाने के बाद नहीं पकड़े, शोलापुर को गए, शोलापुर में भी नहीं पकड़े, शोलापुर में सीरियस है तुम्हें बॉम्बे जो यहाँ जाओ करने को, वहां से औरंगाबाद को गए, औरंगाबाद को मुजफ्फरपुर शोलापुर औरंगाबाद को गए तो भी 2 दिन तक फैमिली वालों को इंटीमेशन नहीं है तुम्हारा बेटा कहाँ है, कैसा है, क्या करा कर। और रही बात दूसरी बात, वहाँ 2 दिन के बाद उनको इंटीमेशन आने को, फैमिली वाले वहाँ जाने के बाद में जो दुकान में ब्लास्ट हुआ था, जो दुकान वाला था, वो दुकान वाला इनको क्या बोलता वहाँ छोड़ को इनको आको छोड़ा। अभी नो राप खाने वाले इन्हें एकलाज बेटा, इन्हें रापने वाला इनको उनके माँ बाप ने भाना वहाँ जाने के बाद में दुकान वाला छोड़ के बाद में ऑलरेडी डॉक्टर बोलते 60% के अबव बर्न हुए है, ये बचने के चांसेस नहीं है कर को बोले के बाद में फिर भी उन्हें मालक वहाँ छोड़ का ऐसा है, छोड़ का बड़े बड़े बिल्डअप के बातें करे, तुम्हें क्या केस करते करो, क्या करते करो, मैं 2 दिन में बाहर आता हूँ, 3 दिन में बाहर आता हूँ बोल को। अब ये दिमाग में कैसा बढ़ता, अब ऑलरेडी देख रहे हैं क्या भी कर को बड़े से बड़ा क्रैम कर गए तो 1 महीने 2 महीने में बाहर आते हैं। अब ये कर को उनके फैमिली वाले टेंशन लगी। अब उन्होंने फैमिली वाले आज DC ऑफिस पास डेड बॉडी लेकर थे, DC ऑफिस उनकी मांग क्या है, हमें उनकी मांग क्या है, उनको जो है उन्होंने क्या पैसा की डिमांड नहीं करे, उनके फैमिली वाले क्या भी डिमांड नहीं करे, हम ना इंसाफ होना का है। हमें जय कर्नाटक संगठन वाले ऑलरेडी 2 साल से ये प्रोटेस्ट कर रहे हैं। मैं ADC को DC साहब को मेमोरेंडम देते, ADC साहब को मिले के बाद में मैं महानगर पालिका को और फूड DC को इसके बारे में अलर्ट करे से, उनको मैं पुटअप करे से तुम्हें जाकर उनको मिलो कर बोले थे। इनको फूड DC को जाकर मिलने के बाद उन्होंने क्या बोलते हैं, नहीं ये महानगर पालिका को भी संबंध पड़ता, KB को संबंध पड़ता, पुलिस डिपार्टमेंट को संबंध पड़ता, हमें क्या भी नहीं कर सकते कर को हम ना बोलते हैं उन्होंने। अब ये जान गई तो इसका जवाबदार कौन। मैं अब जैसा फूड DC बोले सीधा का सीधा ये जो केस है, फर्स्ट फूड DC की जवाबदारी, सेकंड DC ऑफिस की, थर्ड महानगर पालिका की, फोर्थ पुलिस डिपार्टमेंट की, KB की, सबकी जवाबदारी होती है। हम ना इंसाफ ना बोल के उनके फैमिली वाले आकाश यहाँ बैठे क्या दिया गया सर, इसमें देखो गोल गुम्मट CPI मलया मठपति, उनका कैरेक्टर जब से उन्होंने मुजफ्फरपुर को आई है उनका बहुत अच्छा कैरेक्टर है। सो उन्होंने एक आश्वासन दिया उनके फैमिली वालों को, हम ना बुला को उन्होंने डिस्कस कर को ये कर को बोले ऐसा ऐसा है, मैं जवाबदारी लेता हूँ।
तुमने क्या इंसाफ दिलाता हूँ, जो भी गवर्नमेंट से जो तुमने फैसिलिटीज होना मैं कराता हूँ। और रही बात एक नौकरी के बारे में भी मैं ट्राई करता हूँ, जितना तुम्हारी फैमिली ने हो मेरी फैमिली बोल को मैं ट्राई करता हूँ बोल को हमना मल्ला मठपति साहब हमना आश्वासन दिए। हाँ, उनके आश्वासन पे उनके फैमिली वाले भी साथ में ये करें। और जो जिम्मेदारी जमात वाले यहाँ आए थे वो जमात वाले के साथ भी बात हुई, जमात वालों को लोकल यहाँ के कांग्रेस लीडर्स भी बात करेंगे। डीसी ऑफिस के सामने हम खड़े हैं, हमें इंसाफ चाहिए। डीसी साहब अभी आए नहीं है, हमारे बच्चे को कल डेथ हुआ है, उससे पहले 10-12 दिन से वो बॉम्बे के हॉस्पिटल में था, वहाँ पे इलाज चल रहा था उसका। अचानक उसकी कल डेथ हो गई, पुलिस प्रशासन कुछ भी नहीं कर रहा। हमें इंसाफ चाहिए। हम डीसी ऑफिस के सामने खड़े हैं और डेड बॉडी भी लाए हैं हम साथ में। वो गैस स्फोट होके उसको जख्म हुआ है। घर का गैस नहीं है, इलीगल गैस वहाँ पे भरते हैं, अंबर खाने में इलीगल गैस भरते हैं। उसकी वजह से 4 लोगों को नुकसान हुआ है। ये जो इलीगल गैस भर रहे हैं, इनको अभी तक मैंने सुना था एसपी साहब ने सख्त वार्निंग दी थी, फिर भी ये धंधा चालू है उनका। जिसके एरिया में गैस का धंधा चल रहा है उसको वहाँ पे इंक्वायरी होनी चाहिए। हमारे गली में अभी तक कोई भी वहाँ पे हमने कंप्लेंट दिया तो कंप्लेंट तक नहीं लिया है हमारी। एफआईआर करने गए तो आ जाओ, कल आओ, आ जाओ, ऐसे बोल के टालते रहे। ऐसे हुआ है सर, ऐसे हुआ है एफआईआर। जैसे हम कंप्लेंट देने गए तो सामने वाली पार्टी को बुलाते हैं, वो मतलब उसको अरेस्ट नहीं करते, उसको बुला के उसके साथ सेटलमेंट करते हैं। फिर हम इंसाफ मांगने किसके पास जाएं? पुलिस प्रशासन से ऐसा है तो फिर हम डीसी ऑफिस के अलावा हमारे पास ऑप्शन नहीं है। अभी देखो हमारे घर मेरा बेटा 24 साल का है, उसकी डेथ हुई है। वो अकेला कमाने वाला था। मैं हार्ट पेशेंट हूँ सर, मैं तो काम में, मेरे 2 बच्चे हैं। अभी उनकी परवरिश कैसे होगी? तो आप क्या परिहार मांग रहे हैं सर? परिहार ये तो नहीं बोल सकता सर मैं परिहार मांगना बोल के, लेकिन मेरे बच्चे के साथ जो हुआ है किसी दूसरे के साथ ऐसा ना हो। क्या था बच्चे का नाम? सलमान इनामदार, 24 साल का है सर। वो कुरियर ऑफिस में काम करता है। आपका नाम? जाकिर इनामदार, कौन सी गली? ये हकीम चौक में गुम्बज गली बोल के है। वहाँ से ये जो अंबार खाना है ना, ये वहाँ पे बहुत 8-10 सालों से ये इलीगल काम चल रहा है। इलीगल कौन कर रहा है सर? ये अबू बकर है। पूरा नाम क्या है उसका? अबू बकर अंबार खाने। ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.